ಅದೇನಣ್ಣ, ಭೂತದ ಬಾಯಲ್ಲಿ ಭಗವದ್ಗೀತೆನ ನಾವೆಲ್ಲ ಸಿದ್ಧಗಂಗೆ ಮಠದಲ್ಲಿ ಓದಿರೋರು ಅಣ್ಣ. ಸಂಸ್ಕಾರದಿಂದ 40,000 ಸ್ಕ್ವೇರ್ ಫೀಟ್ ತಗೊಂಡಿದೀವಣ್ಣ. ಸಂಸ್ಕಾರ ಕಳ್ಕೊಂಡು ಪರಪ್ ನಗರಕ್ಕೆ ಹೋಗಿಲ್ಲ ಕುಮಾರಣ್ಣ. ಅರ್ಥ ಆಯ್ತು ಅನ್ಸುತ್ತೆ. ಇದು ಇವತ್ತು ಬಂದಿರೋ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಪದೇ ಪದೇ ಬಿಜೆಪಿಯವರು, JDS ಅವರು ನೀವು ನನ್ನ ಸಮಸ್ಯೆ ಬನ್ನಿ, ಇವಾಗ ಫೈಟ್ ಲಾಜಿಕಲ್ ಎಂಡ್ ಏನ್, ನಾನು ಆವತ್ತೇ ಚಾಲೆಂಜ್ ಮಾಡಿದೆ. ನಂದೇನಾದ್ರೂ ಇಲ್ಲೀಗಲ್ ಇದ್ರೆ ಕಳಿಸ್ರಪ್ಪ ನಿಮ್ಮ ಐಟಿನ, ಕಳಿಸ್ರಯ್ಯ, ಇಡಿನ ಕಳಿಸ್ರಯ್ಯ. ಯಾವನವನ ಮೇಲೆ ನಾವು ಕಳಿಸ್ತಿರಲ್ಲ ಪಾಪ, ನಮ್ಮ ಮೇಲೆ ಕಳಿಸ್ಗುರು. ಐಟಿ ನಾಳೆ ಕಳಿಸು, ಇಡಿನ ಕಳಿಸು, ನೋಡೋಣ ದಮ್ಮಿದ್ರೆ. ಲೀಗಲ್ ಆಗಿ ಟ್ಯಾಕ್ಸ್ ಕಟ್ತಿದ್ದೀನಿ ನಾನು. ಕುಮಾರಣ್ಣನ ಐಟಿಗಿಂತ ನನ್ನ GST ಜಾಸ್ತಿ. ಪಾಪ ಕುಮಾರಣ್ಣಂದು ಇಲ್ಲೀಗಲ್ ಜಾಸ್ತಿ ಇದೆ, ಅವ್ರಿಗೆ ತುಂಬಾ ಅಕೌಂಟ್ಸ್ ಇದೆ, ಬ್ಯಾಂಕ್ ಅಕೌಂಟ್ಸ್. ನನಗೊಂದೇ ಇರೋದು ಬ್ಯಾಂಕ್ ಅಕೌಂಟ್, ನಾನು ಅಕೌಂಟಲ್ಲೇ ಸೇವ್ ಮಾಡಬೇಕು. ಸೊ ದಯವಿಟ್ಟು ಕುಮಾರಣ್ಣ ಫೈಟ್, ನೀವು ಸಮಸ್ಯೆಗಳು ಈ ವಿಚಾರಕ್ಕೆ ಬಂದ್ರೆ ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಕರ್ನಾಟಕದಲ್ಲಿ ಹೇಳ್ತಾರೆ. ನಾನು ಕೌಂಟರ್ಗಳು ತಟ್ಕೊಳಕ್ಕಾಗಲ್ಲ. ಸೊ ಬನ್ನಿ, ಬಿಡದಿ ಟೌನ್ಶಿಪ್ ವಿಚಾರ ಬಿಡದಿ ಮಾತಾಡೋಣ, ನೀಟಿಗೆ ಮಾತಾಡೋಣ. ಅದು ಬಿಟ್ಟು ಹೈಕೋರ್ಟಲ್ಲಿ ಹೋಗಿ ನಿಮ್ಮ ಚೇಲಗಳ ಕೈಯಲ್ಲಿ ನಮ್ಮ CSIಟಿಗಳು, ಈಗ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ, ಹೈಕೋರ್ಟಲ್ಲಿ ಹೋಗ್ತೀನಿ, ಈ ಕೇಸ್ ನಾನು 15 days ಎಕ್ಸ್ಪ್ಲನೇಷನ್ ಕೊಟ್ಟು ಗೆಲ್ತೀನಿ, ನಮ್ಮ ಕುಮಾರಣ್ಣನಿಗೋಗಿ ಒಂದು ಸ್ವೀಟ್ ಕೊಟ್ಟು ಬರ್ತೀನಿ. ಮತ್ತೆ ನನಗೆ ಬಹಳ ಖುಷಿ ಆಗ್ತಿದೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಪರಿಶ್ರಮ PU ಕಾಲೇಜ್ ಆಗ್ತಿದೆ ಅಂತ ಮೋಸ್ಟ್ಲಿ ನಾನು ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿತ್ತು ನೋಡಿ, ಕುಮಾರಣ್ಣ ಈ ರೀತಿ ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಡಪ್ಪ, ನಿನ್ಗೆ ಒಳ್ಳೇದಾಗ್ಲಿ ಅಂತ. ಕುಮಾರಣ್ಣ, ನೀನು ಒಕ್ಕಲಿಗರನ್ನೆಲ್ಲ ತುಳಿದಾಕಿದ್ಯಾ, ಎಲ್ರನ್ನು. ಏನೋ ಒಂದು OBC ಅವ್ರನ್ನ ಬಿಟ್ಬಿಡು ಕುಮಾರಣ್ಣ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ. ನೀವು ಅದಕ್ಕೂ ಅಡ್ಡ ಬಂದ್ರೆ ಏನ್ ಮಾಡೋದು ಕುಮಾರಣ್ಣ? ಸರ್, ಕುಮಾರಣ್ಣನ್ ಕೇಳಿ, ಅನಿತಕ್ಕ 32 ಎಕರೆ ಹೆಂಗ್ ತಗೊಂಡ್ರು, ಅದಕ್ಕೆ ಸೋರ್ಸ್ ಏನು? ಮತ್ತೆ ಈಗ ನಾನು ಹೇಳ್ಬಿಡ್ತೀನಿ, ನಾನು ಹೆಂಗ್ ತಗೊಂಡಿದ್ದೀನಿ ಕಾಸಂದ್ರೆ ಟ್ರಸ್ಟ್ಗೆ ನನಗೆ ಫೀಸ್ ಬಂದಿರೋ ದುಡ್ಡಲ್ಲಿ. ಈಗ ನಾನು ಕುಮಾರಣ್ಣ ಒಪ್ಕೊಂಡ್ರೆ ಇಂಟಿಗ್ರಿಟಿ ಪ್ರಶ್ನೆ, ನನ್ನ ಪ್ರೈವೇಟ್ ಲಿಮಿಟೆಡ್, ನನ್ನ ಟ್ರಸ್ಟ್ ಎಲ್ಲಾ ಡಾಕ್ಯುಮೆಂಟ್ಸು ಕುಮಾರಣ್ಣ ನನಗೆ ಚರ್ಚೆಗೆ ಕರೆದ್ರೆ ಸಾಕು. ನಾನಿವಾಗ ಕುಮಾರಣ್ಣನಿಗೆ ಪತ್ರ ಬರೀತೀನಿ, ನನ್ನ ಎಲ್ಲಾ ಟ್ರಾನ್ಸಾಕ್ಷನ್, ನನ್ನ ಸೋರ್ಸಸ್, ನನ್ನ ಆಸ್ತಿ ಎಲ್ಲವೂ ನನ್ನ ಕುಮಾರಣ್ಣನ ಹೋಗೋ ಕೊಟ್ಟು, ನೋಡ್ ಕುಮಾರಣ್ಣ ಇದು ನಂದು. ಕುಮಾರಣ್ಣನ ತಾಕತ್ತಿದ್ಯಾ? ಕುಮಾರಣ್ಣ ನೀವಿರೋ ಕಡೆನೆ ಬರ್ತೀನಿ. ಪರಿಶ್ರಮದ ತಂಟೆಗೆ ಯಾಕೆ ಬಂದಿದ್ದಾರೆ ಅಂದ್ರೆ, ಈ JDS BJPಯಲ್ಲಿ ಒಂದು ಚಾಳಿ ಇದೆ ಅವ್ರಿಗೆ. ಯಾವನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ ಅವನು ಹೊಟ್ಟೆ ಮೇಲೆ ಹೊಡೆದು ಬಿಡ್ಬೇಕು. ಕುಮಾರಣ್ಣ, ನಾನೊಂದು 2 ಕೋಟಿ ರೂಪಾಯಿ FD ಮಾಡಿದ್ದೀನಿ ಬ್ಯಾಂಕಲ್ಲಿ, ಆ ಇಂಟ್ರೆಸ್ಟ್ ಅಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ಸಾಕ್ತೀನಿ. ನಿಮ್ ತರ ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಮಾಡೋ ಆಸ್ತಿ ನನಗಂತೂ ಇಲ್ಲ. ನಾನು FD ಮಾಡಿ ಇಟ್ಕೊಂಡಿದ್ದೀನಿ ಕುಮಾರಣ್ಣ. ನೀವೆಲ್ಲ ಕಿತ್ಕೊಂಡ್ರು ನಿಮ್ ನಿದ್ದೆ ಕೊಡಿಸೋದು ನನಗೆ ಗೊತ್ತು. ನೀವೆಲ್ಲಾದ್ರೂ ಹಂಗ ಅನ್ಕೊಂಡ್ಬಿಟ್ಟಿರಾ ಪ್ರದೀಪ್ ಈಶ್ವರ್ನ ಇವೆಲ್ಲ ಆಗಲ್ಲ ಅಂತ ಗೊತ್ತಿಲ್ಲೋ ಏನ್? ನನಗೆ ರಾಜಕಾರಣಕ್ಕೆ ಬಂದಾಗ ನಾನು FD ಮಾಡಿ ಇಟ್ಟಿದ್ದೀನಿ. ನೀವ್ ಏನ್ ಮಾಡಿದ್ರು ನಮ್ಮ ಬಾಯಿ ಮುಚ್ಚಕ್ಕಾಗಲ್ಲ. ನಾನು ಈ ನಡುವೆ ಸ್ವಲ್ಪ ನೀಟ್ ಎಕ್ಸಾಮ್ ಇತ್ತು ಅಂತ ಬಿಸಿ ಇದ್ದೆ 21ನೇ ತಾರೀಕು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಡೈಲಿ ಮಾತಾಡ್ತಿದ್ದೆ ನಾನು. ನಾಳೆಯಿಂದ ನಾನು ಕುಮಾರಣ್ಣ ಬಗ್ಗೆ ಡೈಲಿ ಅವ್ರ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ಬಯಸಿದ್ದೀನಿ. ಮತ್ತೆ ನಮ್ಮ ಪತ್ರಕರ್ತರು ಇದು ಪದೇ ಪದೇ ಸಮಸ್ಯೆ ಬಗ್ಗೆ ಅಲಿಗೇಷನ್ಸ್ ಬರ್ದಿರೋದ್ರಿಂದ ತಾವು ಏನಿದ್ರು ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತೀನಿ ಸರ್. ನಾನು IT ED CBI ಎಲ್ಲರೂ ಬಂದ್ಬಿಡ್ರಪ್ಪ ಸರ್. ಇವ್ರು ಯಾಕೆ ಸರ್ 2-3 ವರ್ಷದಿಂದ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ ಇವರು ಸರ್? ಹೇಳಿದ್ದಾರೆ ಇವರು, ನೀವು ನಂಬಲ್ಲ. ಏನ್ ನಮ್ಮ ಕರ್ನಾಟಕದ ಕೆಲವು ಸಂಸದರು ಹೇಳಿದ್ದಾರೆ, ಪ್ರದೀಪ್ ಕೆ ಪಾಸ್ ಬೇಜೋ ಬಾಯ್, IT ಕೋ ಬೇಜೋ, ED ಕೋ ಬೇಜೋ, CBI ಕೋ ಬೇಜೋ. ಕ್ಯಾ ಮಿಲ್ತೆ ಆಯಾತೋ? ಮೋಟಿವೇಟ್ ಮಾಡಿ ಕಳಿಸ್ತೀನಿ ಬನ್ನಿ. ನಿಮ್ಮ ಮಕ್ಕಳನ್ನು ನನ್ನ ಕಾಲೇಜ್ಗೆ ಹಾಕ್ಬೇಕು, ಹಂಗೆ ಮೋಟಿವೇಟ್ ಮಾಡ್ತೀನಿ. ನನ್ನ ಮೇಲೆ ರೈಡ್ ಆಗಲಿ 24 hours ಅಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಹೆಂಗ್ ಮಾಡ್ತೀನಿ ಅಂದ್ರೆ, ಅವ್ರ ಮಕ್ಕಳು ಪರಿಶ್ರಮ PU ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ ನಾನು. ಅದು ನನ್ನ ಮೋಟಿವೇಶನ್ ತಾಕತ್ತು.